ನನ್ನ ನಾಯಕರುಗಳಿಗೆ ನಾವ್ ಯಾವತ್ತೂ ಕೂಡ ಸಾಯುವವರೆಗೆ ನಾವು ಯಾರು ಕೂಡ ಆ ಋಣವನ್ನು ತೀರಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ಯಾಕಂದ್ರೆ ಇವತ್ತು ಎಷ್ಟೋ ಜನ ಇವತ್ತು ನನ್ನ ಡಾಕ್ಟರ್ಗಳಾಗಿ ಇಲ್ಲಿ ಬಂದಿದಾರ, ಇಂಜಿನಿಯರ್ಗಳಾಗಿ ಬಂದಿದಾರ, ಮತ್ತು ಬಹಳಷ್ಟು ಜನ ಉದ್ಯೋಗಗಳನ್ನ ಪಡೆದಿದ್ದಾರ. ಅವರೆಲ್ಲರ ಇವತ್ತು ಚರಿತ್ರವನ್ನ ಇವತ್ತು ಬುಕ್ನಲ್ಲಿ ಇವತ್ತು ದಶಮಾನೋತ್ಸವದ ಬುಕ್ಕದಲ್ಲಿ ಎಲ್ಲವನ್ನ ಅದರಲ್ಲಿ ಅಡಗಿದೆ. ಅವೆಲ್ಲವನ್ನ ಬುಕ್ಗಳು ಇಡೀ ನಮ್ಮ ಕಾಲೇಜುಗಳಿಗೆ ಸರ್ಕಾರದ ವತಿಯಿಂದ ಎಲ್ಲ ನನ್ನ ಕಾಲೇಜುಗಳಿಗೆ ಆಗಿರ್ಬೋದು, ಗ್ರಂಥಾಲಯಗಳಲ್ಲಿ ಆಗಿರ್ಬೋದು, ಎಲ್ಲ ಕಡೆ ಬುಕ್ ಅನ್ನ ಕಳಿಸುವಂತ ಕೆಲಸ ನನ್ನ ಜಿಲ್ಲಾ ಆಡಳಿತ ಮಾಡ್ತದಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ನನ್ನ ನಾಯಕರುಗಳಿಗೆ ಕೇಳೋದಿಷ್ಟೇ, ವಿಶ್ವವಿದ್ಯಾಲಯಕ್ಕೆ ಅನುದಾನವನ್ನ ಒದಗಿಸಬೇಕು ಮತ್ತು ಅದರ ಜೊತೆಗೆ ಇವತ್ತು ಶಿಕ್ಷಕರ ಬಹಳಷ್ಟು ಕೊರತೆ ಇದಾರ, ಅದನ್ನ ಆದಷ್ಟು ಶೀಘ್ರದಲ್ಲಿ ತುಂಬಿ ನನ್ನ ಜಿಲ್ಲೆಯಲ್ಲಿ ಖಾಲಿಯಾದಂತ ಶಿಕ್ಷಕರಿಗೆ ತುಂಬಿ ಕೊಡುವುದಕ್ಕೆ ಅವರಿಗೆ ಮನವಿಯನ್ನು ಮಾಡುತ್ತಾ, ಮತ್ತು ನನ್ನ ಒಂದು ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ತಾಲೂಕನ್ನ ಘೋಷಣೆ ಮಾಡಬೇಕು ನನ್ನ ಮುಖ್ಯಮಂತ್ರಿಗಳಂತ ನಾನು ಕೇಳ್ತಾ ಇದ್ದೀನಿ ಅವ್ರ ಜೊತೆಗೆ. ಮತ್ತು ಏನು ದೇಶೂಗರನ್ನ ಈಗಾಗಲೇ ಪುರಸಭೆ ನಗರಸಭೆಯನ್ನ ಮಾಡ್ಬೇಕಂತ ನಾನು ಕೇಳಿದ್ದೀನಿ. ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಮತ್ತೊಂದು ಸಾರಿ ಮನವಿಯನ್ನ ಕೇಳಿ ನನ್ನ ನಾಯಕರುಗಳ ಮಾತನ್ನ ನೀವು ಕೇಳಬೇಕಾಗಿದೆ. ಬಂಧುಗಳೇ, ನಿಮ್ಮೆಲ್ಲರ ಇಲ್ಲಿ ಬಂದು ಸೇರಿರುವಂತಹ ನಿಮ್ಮೆಲ್ಲರಿಗೆ ವಂದಿಸಿ ಮತ್ತು ನನ್ನೆಲ್ಲ ನಾಯಕರುಗಳಿಗೆ ಪಾದಾರಗಳಿಗೆ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ನಾಯಕರುಗಳಿಗೆ ನಾವ್ ಯಾವತ್ತೂ ಕೂಡ ಸಾಯುವವರೆಗೆ ನಾವು ಯಾರು ಕೂಡ ಆ ಋಣವನ್ನು ತೀರಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ಯಾಕಂದ್ರೆ ಇವತ್ತು ಎಷ್ಟೋ ಜನ ಇವತ್ತು ನನ್ನ ಡಾಕ್ಟರ್ಗಳಾಗಿ ಇಲ್ಲಿ ಬಂದಿದಾರ, ಇಂಜಿನಿಯರ್ಗಳಾಗಿ ಬಂದಿದಾರ, ಮತ್ತು ಬಹಳಷ್ಟು ಜನ ಉದ್ಯೋಗಗಳನ್ನ ಪಡೆದಿದ್ದಾರ. ಅವರೆಲ್ಲರ ಇವತ್ತು ಚರಿತ್ರವನ್ನ ಇವತ್ತು ಬುಕ್ನಲ್ಲಿ ಇವತ್ತು ದಶಮಾನೋತ್ಸವದ ಬುಕ್ಕದಲ್ಲಿ ಎಲ್ಲವನ್ನ ಅದರಲ್ಲಿ ಅಡಗಿದೆ. ಅವೆಲ್ಲವನ್ನ ಬುಕ್ಗಳು ಇಡೀ ನಮ್ಮ ಕಾಲೇಜುಗಳಿಗೆ ಸರ್ಕಾರದ ವತಿಯಿಂದ ಎಲ್ಲ ನನ್ನ ಕಾಲೇಜುಗಳಿಗೆ ಆಗಿರ್ಬೋದು, ಗ್ರಂಥಾಲಯಗಳಲ್ಲಿ ಆಗಿರ್ಬೋದು, ಎಲ್ಲ ಕಡೆ ಬುಕ್ ಅನ್ನ ಕಳಿಸುವಂತ ಕೆಲಸ ನನ್ನ ಜಿಲ್ಲಾ ಆಡಳಿತ ಮಾಡ್ತದಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ನನ್ನ ನಾಯಕರುಗಳಿಗೆ ಕೇಳೋದಿಷ್ಟೇ, ವಿಶ್ವವಿದ್ಯಾಲಯಕ್ಕೆ ಅನುದಾನವನ್ನ ಒದಗಿಸಬೇಕು ಮತ್ತು ಅದರ ಜೊತೆಗೆ ಇವತ್ತು ಶಿಕ್ಷಕರ ಬಹಳಷ್ಟು ಕೊರತೆ ಇದಾರ, ಅದನ್ನ ಆದಷ್ಟು ಶೀಘ್ರದಲ್ಲಿ ತುಂಬಿ ನನ್ನ ಜಿಲ್ಲೆಯಲ್ಲಿ ಖಾಲಿಯಾದಂತ ಶಿಕ್ಷಕರಿಗೆ ತುಂಬಿ ಕೊಡುವುದಕ್ಕೆ ಅವರಿಗೆ ಮನವಿಯನ್ನು ಮಾಡುತ್ತಾ, ಮತ್ತು ನನ್ನ ಒಂದು ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ತಾಲೂಕನ್ನ ಘೋಷಣೆ ಮಾಡಬೇಕು ನನ್ನ ಮುಖ್ಯಮಂತ್ರಿಗಳಂತ ನಾನು ಕೇಳ್ತಾ ಇದ್ದೀನಿ ಅವ್ರ ಜೊತೆಗೆ. ಮತ್ತು ಏನು ದೇಶೂಗರನ್ನ ಈಗಾಗಲೇ ಪುರಸಭೆ ನಗರಸಭೆಯನ್ನ ಮಾಡ್ಬೇಕಂತ ನಾನು ಕೇಳಿದ್ದೀನಿ. ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಮತ್ತೊಂದು ಸಾರಿ ಮನವಿಯನ್ನ ಕೇಳಿ ನನ್ನ ನಾಯಕರುಗಳ ಮಾತನ್ನ ನೀವು ಕೇಳಬೇಕಾಗಿದೆ. ಬಂಧುಗಳೇ, ನಿಮ್ಮೆಲ್ಲರ ಇಲ್ಲಿ ಬಂದು ಸೇರಿರುವಂತಹ ನಿಮ್ಮೆಲ್ಲರಿಗೆ ವಂದಿಸಿ ಮತ್ತು ನನ್ನೆಲ್ಲ ನಾಯಕರುಗಳಿಗೆ ಪಾದಾರಗಳಿಗೆ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.